ಟು ಮೈ ಚಾನಲ್ ಯಜಮಾನ. ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಡಿವೋರ್ಸ್ ಪೇಪರ್ ನ ಸುಟ್ಟಾಕಿತು ಅಂತ ಮನೆಯವ್ರಿಗೆಲ್ಲ ಹೇಳ್ತಾರೆ. ಆಗ ರಾಘು ಮನೆಯವರೆಲ್ಲ ಝಾನ್ಸಿಗೆ ಬಯದಿಗೆ ಶುರು ಮಾಡ್ತಾರೆ. ನೋಡಿದ್ರ ದೊಡ್ಡಪ್ಪ, ಇವಳನ್ನ ನಂಬೇಡಿ ಅಂತ ಅಷ್ಟು ಹೇಳ್ದೆ. ಆವಾಗ ಯಾರು ನನ್ ಮಾತನ್ನ ನಂಬಲಿಲ್ಲ. ಇವಳನ್ನ ನಂಬೋದು, ಅವಳಿಗೆ ಬೇರೆ ಆಪ್ಷನ್ ಇಲ್ಲ ಅಂತ ಎಲ್ಲ ಹೇಳಿದ್ರಿ. ಇವಾಗ ನೋಡಿ ಇವಳು ಯಾವ ಆಪ್ಷನ್ ಇಟ್ಕೊಂಡು ನಮ್ ಜೊತೆ ನಾಟಕ ಆಡ್ತಿದ್ದಾಳೆ ಅಂತ ಇಲ್ಲಿ ಪಲ್ಲವಿ. ಕಣೆ ಝಾನ್ಸಿ, ನಮ್ಮನೆಯವ್ರ ಒಳ್ಳೆತನನ ಯೂಸ್ ಮಾಡ್ಕೊಂಡು ನಿಂಗೆ ಮೋಸ ಮಾಡಕ್ಕೆ ಮನ್ಸು ಹೇಗೆ ಬಂತು ಅಂತ ಮಂಜುಳಾ ಬೈತಾರೆ. ನೋಡೋ ಅನಿತಾ, ಇದ್ಯಾವ್ದು ನಮ್ಗೆ ಗೊತ್ತಿರ್ಲಿಲ್ಲ. ನಮ್ಮ ಮನೆಯವ್ರ ಮೇಲೆಲ್ಲ ಪ್ರಮಾಣ ಮಾಡಿ ಹೇಳ್ತೀನಿ. ಇವ್ ಮಾತಿಗೆ ಮರಳಾಗಿ ಇವಳ ಜೊತೆ ನಾಟಕ ಮಾಡೋದಕ್ಕೆ ಒಪ್ಕೊಂಡ್ವಿ ಅಷ್ಟೇ ಅಂತ ಪಲ್ಲವಿ ಅನಿತಾ ಹೇಳ್ತಾರೆ. ಹೌದಮ್ಮ ಅನಿತಾ, ಇವಳು ಮನೆ ಬಿಟ್ಟು ಹೋಗ್ತಾಳೆ ಅಂತ ಹೇಳಿ ನಾವು ಆ ನಾಟಕ ಆಡೋದಕ್ಕೆ ಒಪ್ಕೊಂಡ್ವಿ ಅಂತ ಮಂಜುಳಾ ಹೇಳ್ತಾರೆ. ಇದನ್ನೆಲ್ಲ ನಾನ್ ನಂಬಲ್ಲ ಅಂತ ಅನಿತಾ ಹೇಳ್ತಾರೆ. ನೀನು ನಂಬಲೇಬೇಕು, ಯಾಕೆಂದ್ರೆ ಇವ್ರು ಹೇಳ್ತಿರೋದೆಲ್ಲ ಸತ್ಯಾನೇ. ನಾನೇ ಇವ್ರಿಗೆಲ್ಲ ಹೇಳಿದ್ದು, ನೋಟಿಸ್ ಬರೋವರೆಗೂ ನನ್ ಜೊತೆ ಪ್ರೀತಿಯಿಂದ ಇರಿ, ಆಮೇಲೆ ಬೇಕಾದ್ರೆ ನಾನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದು ಅಂತ ಝಾನ್ಸಿ ಹೇಳ್ತಾರೆ. ಮನೆ ಬಿಟ್ಟು ಹೋದವಳು ಇಷ್ಟೆಲ್ಲ ಯಾಕೆ ಮಾಡಿದೆ ಅಂತ ಉದ್ದೇಶ ಇದ್ದವಳು ಲಾಯರ್ ನ ಎದುರಿಸಿ ಯಾಕೆ ಪೇಪರ್ ನ ಸುಟ್ಟಾಕ್ತೆ ಅಂತ ಅನಿತಾ ಹೇಳ್ತಾರೆ. ಯಾಕೆಂದ್ರೆ ನನ್ ಗಂಡ ಜೊತೆ ಬದುಕಿ ಬಾಳದಿಕ್ಕೆ, ಈ ಮನೆ ಸೊಸೆಯಾಗಿ ಸಾಯೋವರೆಗೂ ಬದುಕದಿಕ್ಕೆ. ಒಂದು ಹೆಣ್ಣಿನ ಮದ್ವೆ ದಿಬ್ಬಣ ತವ್ರ ಮನೆಯಿಂದ ಹೋಗ್ಬೇಕಂತೆ, ಹಾಗೆ ಸಾವಿನ ಮೆರವಣಿಗೆ ಗಂಡನ ಮನೆಯಿಂದ ಹೋಗ್ಬೇಕಂತೆ. ಆಗ್ಲೇ ಒಂದ್ ಹೆಣ್ಣಿನ ಜೀವನಕ್ಕೆ ಸಾರ್ಥಕತೆ ಸಿಗದು ಅಂತ ಝಾನ್ಸಿ ಹೇಳ್ತಾರೆ. ಆಗ ಅನಿತಾ ಕೋಪ ಮಾಡ್ಕೋತಾರೆ. ಮತ್ತ್ಯಾಕೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ, ಪ್ರೀತಿಯಿಂದ ಇರಿ ಅಂತ ಹೇಳಿ ನಾಟಕ ಮಾಡಿದೆ ಅಂತ ಮಂಜುಳಾ ಕೇಳ್ತಾರೆ. ನಾನು ಇಷ್ಟೆಲ್ಲಾ ನಾಟಕ ಆಡಿದ್ದು ಮನೆ ಬಿಟ್ಟು ಹೋಗೋದಿಕ್ಕಲ್ಲ, ಈ ಮನೇಲೆ ಇರೋದಿಕ್ಕೆ ಅಂತ ಝಾನ್ಸಿ ಹೇಳ್ತಿದ್ರೆ ಮನೆಯವರೆಲ್ಲ ಶಾಕ್ ಆಗ್ತಾರೆ. ಇಂದ ಇರಿ ಅಂತ ಹೇಳಿದ್ರು, ನಿಮ್ಮೆಲ್ರ ಜೊತೆ ಚೆನ್ನಾಗಿತ್ತು, ನಾನು ಈ ಮನೆಗೆ ತಕ್ಕನಾದ ಸೊಸೆ ಅಂತ ಅನ್ಸ್ಕೊಳ್ಳೋದಕ್ಕೆ ಅಂತ ಝಾನ್ಸಿ ಹೇಳ್ತಾರೆ. ಅದು ನಿನ್ ಭ್ರಮೆ ಅಷ್ಟೇ. ಈ ಮನೆಯವ್ರ ಮನ್ಸಲ್ಲಿರೋದು ನಾನು, ನೀನಲ್ಲ. ರಾಘು ಕೈಯಲ್ಲಿ ತಾಳಿ ಕಟ್ಸ್ಕೊಂಡು ರಾಘು ಜೊತೆ ಸಂಸಾರ ಮಾಡ್ಬೇಕಾದವಳು ನಾನು, ನೀನಲ್ಲ ಅಂತ ಅನಿತಾ ಹೇಳ್ತಾರೆ. ಹಲೋ, ನೀನು ತಾಳಿ ಕಟ್ಸ್ಕೊಂಡು ಬದುಕೋದ್ರ ಬಗ್ಗೆ ಮಾತಾಡ್ತಿದ್ಯಾ? ನಾನು ಆಲ್ರೆಡಿ ತಾಳಿನ ಕಟ್ಸ್ಕೊಂಡಿದ್ದೀನಿ ಅಂತ ಝಾನ್ಸಿ ಹೇಳ್ತಾರೆ. ತಾಳಿ ಅಂದ್ರೆ 3 ಗಂಟೆ ಹಾಕ್ಸ್ಕೊಳತ್ತಲ್ಲ, ಅದಕ್ಕೆ ಆದ ಪ್ರೋಸೆಸ್ ಇರುತ್ತೆ ಅಂತ ಅನಿತಾ ಹೇಳ್ತಾರೆ. ಆ ಪ್ರೋಸೆಸ್ ನ ನಾನು ಕೂಡ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ತಾಳಿ ಬಗ್ಗೆ, ಸಂಬಂಧದ ಬಗ್ಗೆ ತಿಳ್ಕೊಂಡಿರೋದಕ್ಕೇನೆ ಈ ಮನೇಲಿ ಬಂದು ಬದುಕ್ತಿರೋದು ಅಂತ ಝಾನ್ಸಿ ಹೇಳ್ತಾರೆ. ಈ ಮನೆ ಸೊಸೆ ಆಗೋ ಯೋಗ್ಯತೆ ಇರೋದು ನನಗೆ ಹೊರತು ನಿನ್ಗಲ್ಲ ಅಂತ ಅನಿತಾ ಹೇಳ್ತಾರೆ. ಆಗ ಝಾನ್ಸಿ ನಗದಿಕ್ ಶುರು ಮಾಡ್ತಾರೆ. ಏನಂತೆ ಯೋಗ್ಯತೆ ಬಗ್ಗೆ ನೀನ್ ಮಾತಾಡ್ತಿದ್ಯಾ? ನಿನ್ ಯೋಗ್ಯತೆ ಏನು ಅಂತ ಗೊತ್ತಾ? ರಾಘು ಜಸ್ಟ್ ನಿಂಗೆ ಮಾತ್ ಕೊಟ್ಟಿರೋದು. ನನ್ ಯೋಗ್ಯತೆ ಏನ್ ಗೊತ್ತಾ? ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಸ್ಕೊಂಡಿರೋದು, ಹಿರಿಯರ ಹತ್ರ ಆಶೀರ್ವಾದ ತಗೊಂಡಿರೋದು, ದೇವ್ರ ಹತ್ರ ಕೂಡ ಆಶೀರ್ವಾದ ತಗೊಂಡಿದ್ದು, ಇದು ನನ್ ಯೋಗ್ಯತೆ. ಮತ್ತೇನೋ ಹೇಳ್ತಲ್ಲ, ಈ ಮನೆಯವ್ರ ಮನ್ಸಲ್ಲಿರೋದು ನೀನಾ? ಎಲ್ಲೋ ಇದ್ಕೊಂಡು ಇಷ್ಟೆಲ್ಲಾ ಮಾತಾಡ್ತಿರೋ ನೀನು. ಈ ಮನೆ ಸೊಸೆಯಾಗಿ ಗಂಡನ್ ಸಪೋರ್ಟ್ ಇಲ್ದೆ, ಮನೆಯವ್ರ ಸಪೋರ್ಟ್ ಇಲ್ದೆ ಓಡಾಡ್ತಿರೋದು ನಾನು. ಬೇಕೋ ಬೇಡವೋ ಮನೆಯವ್ರ ಕಷ್ಟ ಸುಖದಲ್ಲಿ ನಾನ್ ಭಾಗಿಯಾಗಿದ್ದೀನಿ. ಕೆಲವೊಂದು ವಿಷಯದಲ್ಲಿ ಇವರೆಲ್ಲ ನನ್ನನ್ನ ಒಪ್ಕೊಳ್ತಾ ಇರ್ಬೋದು, ಆ ಕೆಲವೊಂದು ವಿಷಯದಲ್ಲಿ ಅವರು ನನ್ನನ್ನ ಒಪ್ಕೊಂಡಿದ್ದಾರೆ. ಇದು ಈ ಮನೇಲಿ ನಾನ್ ಇಟ್ಕೊಂಡು ಸಾಧಿಸಿರೋದು ಅಂತ ಝಾನ್ಸಿ ಹೇಳ್ತಾರೆ. ನಿನ್ಗೆ ಅವಕಾಶ ಸಿಕ್ಕಿರೋದಕ್ಕೆ ಈ ತರ ಸಾಧಿಸಿದ್ಯಾ? ನನ್ಗೂ ಅವಕಾಶ ಇದ್ದಿದ್ರೆ ನಾನು ಕೂಡ ಇಷ್ಟೇ ಸಾಧಿಸ್ತಿದ್ದೆ. ಈ ಮನೆ ಸೊಸೆ ಆಗ್ಬೇಕು ಅಂತ ಯೋಗ್ಯತೆ ಇರೋದು ಯಾರಿಗೆ ಅಂತ ನಿರ್ಧಾರ ಮಾಡೋದು ನೀನು ಅಥವಾ ನಾನು ಅಲ್ಲ. ಈ ಮನೆಯವರು ಅನ್ನೋದು ನಿಂಗೆ ನೆನ್ಪಿರ್ಲಿ. ನನ್ಗೇನಾದ್ರು ಚಾನ್ಸ್ ಸಿಕ್ಕಿದ್ರೆ ನಾನು ಪ್ರೂವ್ ಮಾಡ್ಕೋತೀನಿ ಅಂತ ಅನಿತಾ ಹೇಳ್ತಾರೆ. ಯಾರ್ ಬೇಡ ಅಂದಿದ್ದು, ನೀನು ಬಂದು ಇರು, ಆಗ ಗೊತ್ತಾಗುತ್ತೆ ಯಾರ ಅರ್ಹತೆ ಯೋಗ್ಯತೆ ಏನು ಅಂತ ಝಾನ್ಸಿ ಹೇಳ್ತಾರೆ. ಇದು ಕಣೆ ಮಾತು ಅಂತ. ನಾನು ನಾಳೆನೆ ಈ ಮನೆಗ್ ಬರ್ತೀನಿ, 1 ವಾರ ಇಲ್ಲೇ ಇರ್ತೀನಿ. 1 ವಾರ ಆದ್ಮೇಲೆ ಈ ಮನೆಯವರೇ ಡಿಸೈಡ್ ಮಾಡ್ಲಿ ಈ ಮನೆಗೆ ತಕ್ಕನಾದಂತ ಸೊಸೆ ಯಾರು ಅಂತ ಅನಿತಾ ಹೇಳ್ತೀರಾ. ಓ, ಧಾರಾಳವಾಗಿ ಹಾಕೋ ಅಂತ ಝಾನ್ಸಿ ಹೇಳ್ತಾರೆ. 1 ವಾರ ಆದ್ಮೇಲೆ ಈ ಮನೇಲಿ ವೋಟಿಂಗ್ ನಡೆಯುತ್ತೆ. ಯಾರು ಜಾಸ್ತಿ ಓಟ್ ತಗೋತಾರೋ ಅವರು ಈ ಮನೇಲಿ ಉಳ್ಕೋಬಹುದು. ಸೋತವರು ಈ ಮನೆ ಬಿಟ್ಟು ಹೋಗ್ಬೇಕು. ಈ ಚಾಲೆಂಜ್ ನ ಎಕ್ಸೆಪ್ಟ್ ಮಾಡ್ಕೋತೀಯ ಅಂತ ಇಲ್ಲಿ ಅನಿತಾ ಕೇಳ್ತಾರೆ. ಆಗ ಝಾನ್ಸಿ ಏನು ಮಾತಾಡದೆ ಸುಮ್ನೆ ನಿಂತಿರ್ತಾರೆ. ಯಾಕೆ ಸೋಲ್ತೀನಿ ಅಂತ ಭಯನಾ ಅಂತ ಅನಿತಾ ಕೇಳ್ತಾರೆ. ಭಯ ಪಡೋದು ಗೆಲ್ತೀವ ಅಂತ ಅನುಮಾನ ಇರೋರ್ಗೆ ಮಾತ್ರ. ಝಾನ್ಸಿಗೆ ಸೋಲು ಅನ್ನೋದು ಏನು ಅಂತಾನೆ ಗೊತ್ತಿಲ್ಲ ಅಂತ ಝಾನ್ಸಿ ಹೇಳ್ತಾರೆ. ಸೋಲುನ್ ರುಚಿ ಏನು ಅನ್ನೋದನ್ನ ಈ ಅನಿತಾ ತೋರಿಸ್ತಾಳೆ ಅಂತ ಅನಿತಾ ಹೇಳ್ತಾರೆ. ಸೋಲುನ್ ರುಚಿ ತೋರಿಸ್ತೀಯಾ ಅಥವಾ ಆ ಸೋಲುನೆ ನೀನ್ ಅನ್ಭವಿಸ್ತೀಯಾ ಅಂತ ಇನ್ 1 ವಾರದಲ್ಲೇ ಡಿಸೈಡ್ ಆಗುತ್ತೆ ಅಂತ ಝಾನ್ಸಿ ಹೇಳ್ತಾರೆ. ಇದಕ್ಕೆಲ್ಲ ಮನೆಯವ್ರದೆಲ್ಲ ಒಪ್ಪಿಗೆ ಇದೆಯಾ ಅಂತ ಅನಿತಾ ಹೇಳ್ತಿದೆ. ಹಾ, ಒಪ್ಪಿಗೆ ಇದೆ ಅಂತ ಪಲ್ಲವಿ ಹೇಳ್ತಾರೆ. ನನ್ ಮನೆಗೆ ಹೋಗಿ ಲಗೇಜ್ ಪ್ಯಾಕ್ ಮಾಡ್ಕೊಂಡ್ ಬರ್ತೀನಿ, ಅಷ್ಟೊತ್ತಿಗೆ ನೀನು ಲಗೇಜ್ ಪ್ಯಾಕ್ ಮಾಡ್ಕೊಂಡಿರೋ ಮನೆಯಿಂದ ಹೋಗೋದಿಕ್ಕೆ ಅಂತ ಅನಿತಾ ಹೇಳಿ ಅಲ್ಲಿಂದ ಹೋಗ್ತಾರೆ ಅನಿತಾ. ಆಮೇಲೆ ಅನಿತಾ ಆಚೆ ಬರ್ತಿದಂಗೆ ತುಳಸಿಗೆ ಕಾಲ್ ಮಾಡ್ತಾರೆ. ದೌಲತ್ ಅಲ್ಲಿ ಮಾತಾಡ್ತಿದ್ದಲ್ಲ, ಅವ್ರ ಫಸ್ಟ್ ನೈಟ್ ಆಯ್ತು, ಹಾಗೆ ಹೀಗೆ ನಮ್ ಝಾನ್ಸಿ ರಾಘವೇಂದ್ರ ಒಂದಾಗ್ತಾರೆ ಅಂತ ನಾನ್ ಬಂದು ಅದನ್ನ ತಡೆದಿದ್ದೀನಿ ಅಂತ ಇಲ್ಲಿ ಅನಿತಾ ಹೇಳ್ತಿದ್ರೆ ತುಳಸಿಗಂತೂ ತುಂಬಾ ಖುಷಿ ಆಗುತ್ತೆ. ಹಾಗೆ ಇನ್ನೊಂದ್ ವಾರ ಟೈಮ್ ಕೊಟ್ಟಿದ್ದೀನಿ ಆ ಝಾನ್ಸಿಗೆ, ನೀನು ನಿಮ್ಮ ಝಾನ್ಸಿನ ವಾಪಸ್ ಮನೆ ತುಂಬಿಸ್ಕೊಳಕ್ಕೆ ರೆಡಿ ಮಾಡ್ಕೋ. ಈ ಅನಿತಾ ನಾಳೆ ರಾಘವೇಂದ್ರ ಮನೆಗೆ ಹೋಗಿ ಒಳ್ಳೆ ಸೊಸೆ ಅಂತ ಪ್ರೂವ್ ಮಾಡ್ಕೊಂಡು ಆ ಚಾನ್ಸಿನ ಮನೆ ಬಿಟ್ಟು ಕಳಿಸ್ತೀನಿ ಅಂತ ಹೇಳಿ ಇಲ್ಲಿ ಅನಿತಾ ನಡೆದಿರೋ ವಿಷಯ ಎಲ್ಲ ಇಲ್ಲಿ ತುಳಸಿಗೆ ಹೇಳ್ತಾರೆ. ಆಮೇಲೆ ಕಾಲ್ ಕಟ್ ಮಾಡ್ತಾರೆ. ತುಳಸಿಗಂತೂ ಅನಿತಾ ಮಾತ್ ಕೇಳಿ ತುಂಬಾ ಖುಷಿ ಆಗುತ್ತೆ. ಯಾಕೆ ಮಾಮ್ ಏನಾಯ್ತು ಇಷ್ಟೊಂದು ಖುಷಿ ಆಗಿದ್ದೀರಾ ಅಂತ ಪ್ರಣವ್ ಹೇಳ್ತಾರೆ. ಝಾನ್ಸಿ ಮದ್ವೆ ಅನ್ನೋ ಬಂದ ಚಿದ್ರ ಆಗುತ್ತೆ ಇನ್ 1 ವಾರದಲ್ಲಿ ಅಂತ ಇಲ್ಲಿ ತುಳಸಿ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಕೋಪ ಮಾಡ್ಕೊಂಡು ನಾಗಾರ್ಜುನ್ ಅಲ್ಲಿಂದ ಹೊರಟೋಗ್ತಾರೆ. ಆ ಕಡೆ ಝಾನ್ಸಿ ಹಾಗೂ ಸಂಗೀತ ಮಾತಾಡ್ತಿರ್ತಾರೆ. ಸಾರಿ ಅತ್ಗೆ ಅಂತ ಸಂಗೀತ ಹೇಳ್ತಾರೆ. ಅಲ್ಲ ಸಂಗೀತ, ನೀನ್ ಯಾಕೆ ಸಾರಿ ಕೇಳ್ತಿದ್ಯಾ ಅಂತ ಝಾನ್ಸಿ ಹೇಳ್ತಾರೆ. ಹಾಗಲ್ಲ ಅದ್ಕೆ, ಇವತ್ತು ಇನ್ ಸ್ವಲ್ಪ ಹೊತ್ತಾಗಿದ್ರೆ ನಿಮ್ ಸಂಸಾರ ಶುರುವಾಗಿ ನಿಮ್ ಆಸೆ ಎಲ್ಲ ನೆರವೇರ್ತಿತ್ತು, ಅದೆಲ್ಲ ಹಾಳಾಯ್ತಲ್ಲ, ಅದಕ್ಕೆ ಸಾರಿ ಕೇಳ್ತಿದೀನಿ ಅಂತ ಸಂಗೀತ ಹೇಳ್ತಾರೆ. ಈಗ ನೀನ್ ಬೇಜಾರಾಗತ್ತರ ಏನೋ ಆಗಿಲ್ಲ, ಒಂದ್ ರೀತಿ ಎಲ್ಲ ಒಳ್ಳೇದೇ ಆಯ್ತು ಅಂತ ಝಾನ್ಸಿ ಹೇಳ್ತಾರೆ. ಏನಕ್ಕೆ ಈ ತರ ಹೇಳ್ತಿದೀರಾ? ಏನ್ ಒಳ್ಳೇದಾಯ್ತು? ನಿಮ್ಮಿಬ್ರು ಮಧ್ಯೆ ನಡಿಬೇಕಾಗಿರೋ ಶಾಸ್ತ್ರ ನಿಂತೋಯ್ತು, ಅದು ಒಳ್ಳೇದಾ? ನಿಮ್ಗೆ ನಿಮ್ಮ ಆಸೆಗಳೆಲ್ಲ ನಿರಾಸೆ ಆಗಿತ್ತು ಒಳ್ಳೇದಾ? ನೀವಿಬ್ರು ಒಂದಾಗೋ ಟೈಮ್ ಬಂದಿತ್ತಲ್ಲ, ಅದು ಹಾಳಾಯ್ತಲ್ಲ, ಅದು ಒಳ್ಳೇದಾ ಅಂತ ಸಂಗೀತ ಕೇಳ್ತಾರೆ. ನೀನ್ ಹೇಳ್ತಿರೋದು ಸರಿನೇ ಇರ್ಬೋದು, 2 ದೇಹಗಳು ಒಂದಾಗಕ್ಕಿಂತ ಮುಂಚೆ, ಆದ್ರೆ ನಮ್ಮಿಬ್ರು ಮನ್ಸ್ಗಳು ಆಲೋಚನೆ ಬೆರ್ತಿದೆ.
ನಂಗ್ ಅದೇ ಖುಷಿ ಅಂತ ಝಾನ್ಸಿ ಹೇಳ್ತಾರೆ. ನೀವೇನ್ ಹೇಳ್ತಿದಿರೋ ನಂಗೆ ಅರ್ಥ ಆಗ್ತಿಲ್ಲ ಅಂತ ಸಂಗೀತ ಹೇಳ್ತಾರೆ. ಇಷ್ಟು ದಿನ ನಾನ್ ಆಟಕ್ ಬಿದ್ದು ನಾನ್ ಬದುಕಿದ್ರೆ ನನ್ ಗಂಡನ ಜೊತೆನೆ ಅಂತ ಹೇಳಿ ಹೋರಾಡ್ತಿದ್ದೆ. ಆದ್ರೆ ಎಲ್ಲೋ ಒಂದ್ ಕಡೆ ರಾಘು ಮನ್ಸಲ್ಲಿ ನನ್ ಈ ದಿನ ಅವ್ನಿಗೆ ನನ್ ಮೇಲೆ ಪ್ರೀತಿ ಇದೆಯಾ ಅಥವಾ ಅನುಕಂಪ ಇದೆಯಾ ಅಂತ ಕನ್ಫ್ಯೂಷನ್ ಆಗ್ತಿದೆ. ಇವತ್ತು ನನ್ನ ಎಲ್ಲಾ ಪ್ರಶ್ನೆಗಳಿಗೆ ನನ್ ಕನ್ಫ್ಯೂಷನ್ ಗೆ ಉತ್ತರ ಸಿಕ್ತು. ಆ ದೃಷ್ಟಿ ನೋಡಿದ್ರೆ ಇವತ್ತಿನ ರಾತ್ರಿ ನಂಗಂತೂ ತುಂಬಾ ಅಮೂಲ್ಯವಾದದ್ದು ಅಂತ ಝಾನ್ಸಿ ಹೇಳ್ತಾರೆ. ಅದಕ್ಕೆ ತುಂಬಾ ಒಕ್ಟಾಗಿ ಮಾತಾಡ್ಬೇಡಿ, ಅದರಿಂದ ನಿಮ್ಗೆ ಸಿಕ್ಕಿದ ಉತ್ತರ ಆದ್ರೂ ಏನು ಅಂತ ಸಂಗೀತ ಕೇಳ್ತಾರೆ. ಮಣ್ಣಗೆ ನನ್ ಮೇಲೆ ಇರೋದು ಅಪಾರವಾದ ಪ್ರೀತಿ, ಅವ್ನಿಗೆ ನಾನು ಅಂದ್ರೆ ಪ್ರಾಣ, ನನ್ಗಿಂತ ಹೆಚ್ಚಾಗಿ ಅವನು ನನ್ನನ್ನ ಪ್ರೀತಿಸ್ತಿದ್ದಾನೆ ಅಂತ ಝಾನ್ಸಿ ಹೇಳ್ತಾರೆ. ಅದು ಸಂಗೀತಕ್ಕಂತೂ ಫುಲ್ ಖುಷಿ ಆಗ್ಬಿಡುತ್ತೆ. ಏನ್ ಹೇಳ್ತಿದೀರಾ ಅದಕ್ಕೆ ನಂಗೊಂದು ಗೊತ್ತಾಗ್ತಾನೆ ಇಲ್ಲ ಅಂತ ಸಂಗೀತ ಹೇಳ್ತಾರೆ. ಇವತ್ತು ನಿಮ್ಮಣ್ಣ ಮನ್ಸ್ ಬಿಚ್ಚಿ ಮಾತಾಡ್ತಾ ಇಷ್ಟು ದಿನ ಬಚ್ಚಿಟ್ಕೊಂಡಂತ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೊಂಡು ನಾನು ಇಲ್ಲ ಅದೇ ಅವ್ನ್ ಬದುಕೋದೇ ಇಲ್ಲ ಅನ್ನೋ ಸತ್ಯನ ನಂಗೆ ಅರ್ಥ ಮಾಡಿಸ್ತಾ ನನ್ ಮನೆ ಬಿಟ್ಟು ಹೋಗೋ ಕ್ಷಣ ಅವ್ನ್ ಎಷ್ಟು ಸಂಕಟ ಅನ್ಭವಿಸ್ತಾ ನೋವು ಅನ್ಭವಿಸ್ತಾ ಅಂತ ನಂಗೆ ಹೇಳ್ಕೊಂಡ. ಡಿವೋರ್ಸ್ ಪೇಪರ್ ಗೆ ಸೈನ್ ಹಾಕ್ಬೇಕಾದ್ರೆ ತನ್ನ ಹೃದಯ ಬಡ್ತಾ ಹಾಗೂ ಕೈಕಾಲು ಎಷ್ಟು ನಡುಕ್ತಿತ್ತು ಅಂತ ನಂಗೆ ಅರ್ಥ ಮಾಡಿಸ್ತಾ. ಒಟ್ನಲ್ಲಿ ಝಾನ್ಸಿ ಇಲ್ದೆ ರಾಘು ಇಲ್ಲ ಅಂತ ಅರ್ಥ ಮಾಡಿಸ್ತಾ ಅಂತ ಇಲ್ಲಿ ಝಾನ್ಸಿ ಹೇಳ್ತಾರೆ. ಹೌದಾ ಅದಕ್ಕೆ ಇಷ್ಟೊಂದೆಲ್ಲ ಅಣ್ಣ ಹೇಳಿದ್ನ ಅಂತ ಸಂಗೀತ ಕೇಳ್ತಾರೆ. ಒಂದ್ ಹೆಣ್ಣಿಗೆ ಫಸ್ಟ್ ನೈಟ್ ಅಂದ್ರೆ ಮರೆಯಕ್ ಆಗ್ತಿರೋ ರಾತ್ರಿ, ಆದ್ರೆ ನನ್ಗೆ ನನ್ ಗಂಡ ತನ್ ಪ್ರೀತಿನ ಹೇಳ್ಕೊಂಡ. ನನ್ಗೆ ಮರೆಯಕ್ ಆಗ್ತಿರೋ ರಾತ್ರಿ ಅಂದ್ರೆ ಇದೇನೆ. ಇಷ್ಟು ದಿನ ನನ್ ಗಂಡನ್ ಪ್ರೀತಿ ಇದೆಯೋ ಇಲ್ವೋ ಅಂತ ನಾನು ಗೊತ್ತಾಗದೆ ಒದ್ದಾಡ್ತಿದ್ದೆ, ಈಗ ಎಲ್ಲ ಕ್ಲಿಯರ್ ಆಯ್ತು ಅಂತ ಝಾನ್ಸಿ ಹೇಳ್ತಾರೆ. ಆದ್ರೂ ಅದಕ್ಕೆ ಇನ್ನೊಂದ್ ವಾರ ಆದ್ಮೇಲೆ ಓಟಿಂಗ್ ಇರೋದ್ನ ಮರಿಬೇಡಿ ಅಂತ ಇಲ್ಲಿ ಸಂಗೀತ ಹೇಳ್ತಾರೆ. ಅದನ್ನ ಹೇಗ್ ಮರೆಯಕ್ಕಾಗುತ್ತೆ, ತಲೆ ಕೆಡ್ಸ್ಕೋಬೇಡ ಅಂತ ಝಾನ್ಸಿ ಹೇಳ್ತಾರೆ. ಅಶೋತ್ಗೆ ಹಾಗಲ್ಲ, ಅದಕ್ಕೆ ನೀವು ಅಣ್ಣ ನಿಮ್ಗೆ ಓಟ್ ಹಾಕ್ತಾನೆ ಅಂತ ನೀವ್ ಅನ್ಕೋಬಹುದು, ಬೇಕಾದ್ರೆ ಅವ್ನ ಓಟ್ನ ಅವ್ರೆ ಮನೆಯವರೆಲ್ಲ ಕಿತ್ಕೊಬಿಡ್ತಾರೆ ಅಂತ ಸಂಗೀತ ಹೇಳ್ತಾರೆ. ತಲೆ ಕೆಡ್ಸ್ಕೋಬೇಡ ಸಂಗೀತ, ನನ್ಗೆ ಏನ್ ಮಾಡ್ಬೇಕು ಗೊತ್ತು ಅಂತ ಇಲ್ಲಿ ಝಾನ್ಸಿ ಹೇಳ್ತಾರೆ. ಅಂತದೇನ್ ಮಾಡ್ತೀರಾ ಅಂತ ಸಂಗೀತ ಹೇಳ್ತಿದ್ರೆ, ಈಗ್ಲೇ ಹೇಳ್ಬಿಟ್ರೆ ಅದು ಸರ್ಪ್ರೈಸ್ ಅನ್ಸಲ್ಲ, ನೀನೇ ನೋಡ್ತೀಯ ಬಿಡು ಅಂತ ಝಾನ್ಸಿ ಹೇಳ್ತಾರೆ. ಆಮೇಲೆ ಅನಿತಾ ಮನೆಗೆ ಹೋಗ್ತಾರೆ. ಏನ್ ಮಾಡ್ತಿದ್ರಮ್ಮ ಮನೇಲಿ, ಏನಾಯ್ತು ಅಂತ ಇಲ್ಲಿ ಅನಿತಾ ತಂದೆ ಹೇಳ್ತಾರೆ. ಫಸ್ಟ್ ನೈಟ್ ಗೆ ರೆಡಿ ಮಾಡಿದ್ರು ಅಂತ ಅನಿತಾ ಹೇಳ್ತಾರೆ. ಆಗ ಎಲ್ರು ಶಾಕ್ ಆಗ್ತಾರೆ. ಇದಕ್ಕೆಲ್ಲ ಮನೆಯವರೆಲ್ಲ ಒಪ್ಪಿದ್ರ ಅಂತ ಇಲ್ಲಿ ಅನಿತಾ ತಾಯಿ ಹೇಳ್ತಿದ್ರೆ, ಇಲ್ಲ ಒಪ್ಸೋ ತರ ಆ ಝಾನ್ಸಿ ಪ್ಲಾನ್ ಮಾಡಿದ್ಲು, ನಾನ್ ಹೋಗಿ ಎಲ್ಲ ನಿಲ್ಸ್ ಬಂದೆ ಅಂತ ಇಲ್ಲಿ ಅನಿತಾ ಹೇಳ್ತಾರೆ. ಮುಂದೆ ಏನ್ ಮಾಡ್ತೀಯ ಅಂತ ಇಲ್ಲಿ ಅನಿತಾ ತಂದೆ ಹೇಳ್ತಿದ್ರೆ, ನಾನು 7 days ಚಾಲೆಂಜ್ ಮಾಡಿದೀನಿ, ಆ ಚಾಲೆಂಜ್ ನ ಗೆದ್ದು ಆ ಮನೆಗೆ ತಕ್ಕನಾದ ಸೊಸೆ ಅಂತ ನಾನೇ ಪ್ರೂವ್ ಮಾಡ್ಕೋತೀನಿ, ನಾಳೆ ಬೆಳಗ್ಗೆನೆ ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿ ಅನಿತಾ ಅಲ್ಲಿಂದ ಹೊರಟೋಗ್ತಾರೆ. ಅನಿತಾ ಮಾತ್ ಕೇಳಿ ಮಿಥುನ್ ಅನಿತಾ ತಾಯಿ ತಂದೆ ಎಲ್ಲ ಶಾಕ್ ಆಗ್ತಾರೆ. ಆಮೇಲೆ ಬೆಳಗ್ಗೆ ಆಗ್ತಿದ್ದಂಗೆ ಇಲ್ಲಿ ರಾಘು ಆಚೆ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ತರುಣ ಬರ್ತಾರೆ. ಇದೇನೋ ಇದು, ರಾಘು ಬೆಳಗ್ಗೆ ಆಗ್ತಿದಂಗೆ ಫೋನ್ ಮಾಡ್ತಿದ್ದೆ, ಈಗ ನೋಡಿದ್ರೆ ನಾನೇ ಹುಡ್ಕೊಂಡ್ ಬರಂಗಾಯ್ತು. ನಾನು ಪಾಪ ನಿನ್ನೆ ರಾತ್ರಿ ಫಸ್ಟ್ ನೈಟ್ ಇತ್ತಲ್ಲ, ಇನ್ನು ಮಲ್ಗಿರ್ತಾರೆ ಅಂತ ಎದೇಳ್ಸೋಣ ಅಂತ ಬಂದೆ, ನೀನ್ ನೋಡಿದ್ರೆ ಈ ತರ ಆಚೆ ಕೂತಿದ್ಯಲ್ಲೋ ಅಂತ ತರುಣ ಹೇಳ್ತಾರೆ. ಯಾ ಫಸ್ಟ್ ನೈಟ್ ಇಲ್ಲ ಏನು ಇಲ್ಲ ಅಂತ ರಾಘು ಹೇಳ್ತಾರೆ. ಏನಾಯ್ತು, ರೂಮ್ ಮಾಡ್ಕೊಂಡು ನಾನೇ ಬಿಟ್ಬಿಟ್ಟು ಹೋದ್ನಲ್ಲ, ಒಳಗಡೆ ಏನಾಯ್ತು ಅಂತ ತರುಣ ಕೇಳ್ತಾರೆ. ನೆನೆ ಎಲ್ಲ ಆಗಿದ್ದು ಡ್ರಾಮಾ ಕಣೋ, ಆ ಟಿವಿ ಆಂಕರ್ ಮತ್ತೆ ಝಾನ್ಸಿ ಮೇಡಮ್ ಫ್ರೆಂಡ್ ಕಣೋ, ಎಲ್ಲ ನಾಟಕ ಮಾಡಿರೋದು ಅಂತ ಇಲ್ಲಿ ರಾಘು ಹೇಳ್ತಾರೆ. ಅಶೋ ನಾಟಕನ ಏನೋ ಒಳ್ಳೇದಾಯ್ತಲ್ಲಪ್ಪ ನಿಂಗೆ ಅಂತ ತರುಣ ಹೇಳ್ತಾರೆ. ಏನ್ ಒಳ್ಳೇದೋ ಏನೋ ಅನಿತಾ ಬಂದಿದ್ರು ಅಂತ ಇಲ್ಲಿ ರಾಘು ಹೇಳ್ತಾರೆ. ಏನೋ ಅನಿತಾನ ಅಂತ ಇಲ್ಲಿ ತರುಣ ಶಾಕ್ ಆಗ್ತಾರೆ. ಆ ಲಾಯರ್ನ ಎದುರಿಸಿ ನಾನ್ ಸೈನ್ ಹಾಕಿರೋ ಪೇಪರ್ ನ ಸುಟ್ಟಾಕಿದ್ದಾರೆ ಅಂತ ಇಲ್ಲಿ ರಾಘು ಹೇಳ್ತಿರ. ತರುಣ ಅಂತೂ ರಾಘು ನೋಡಿ ಬಿದ್ದು ನಗ್ತಿರ್ತಾರೆ. ಆಮೇಲೆ ಏನಾಯ್ತು ಅಂತ ತರುಣ ಹೇಳ್ತಿರೆ. ಇನ್ನೇನಾಯ್ತು, ಆಮೇಲೆ ದೊಡ್ಡ ರಣರಂಗನ ಆಯ್ತು. ಅನಿತಾ ಅವರು ಲಗೇಜ್ ಸಮೇತ ಇಲ್ಲಿಗೆ ಬರ್ತಾರಂತೆ ಅಂತ ರಾಘು ಹೇಳ್ತಾರೆ. ಅಲ್ಲ ಕಣೋ, ಅವ್ರು ಇಲ್ಲಿ ಬಂದು ಏನ್ ಮಾಡ್ತಾರಂತ ಅಂತ ಇಲ್ಲಿ ತರುಣ ಹೇಳ್ತಿರೆ. ಸಂಸಾರ ಮಾಡ್ತಾರಂತೆ ಅಂತ ಇಲ್ಲಿ ರಾಘು ಹೇಳ್ತಾರೆ. ಆಗ ತರುಣ ಶಾಕ್ ಆಗ್ತಾರೆ. ಒಂದ್ ವಾರ ಝಾನ್ಸಿ ಮೇಡಮ್ ತರನೇ ಈ ಮನೇಲಿ ಇರ್ತಾರಂತೆ. ರಾಘು ಹೇಳ್ತಿರ, ಏನೋ ನಿನ್ಗೆ ಬೊಂಪರ್ ಲಾಟ್ರಿ ಹೊಡಿತಲ್ಲ ಅಲ್ಲ, ಇಬ್ರಿಬ್ರು ಹೆಂಡತಿ ಆದ್ರಲ್ಲೋ ಅಂತ ಇಲ್ಲಿ ತರುಣ ರೇಗಿಸ್ತಿರ್ತಾರೆ. ಲೋ ನನ್ಗೆ ಪ್ರಾಣ ಸಂಕಟ ಆಗ್ತಿದೆ, ನಿಂಗೆ ತಮಾಷೆನಾ ಅಂತ ರಾಘು ಹೇಳ್ತಾರೆ. ಹೆಣ್ಮಕ್ಳು ವಿಷಯದಲ್ಲಿ ನೀನು ತಲೆ ಹಾಕ್ಬೇಡ, ನೀನು ಪ್ರೇಕ್ಷಕ ಆಗಿರ್ಬೇಕಷ್ಟೇ ಅಂತ ಇಲ್ಲಿ ತರುಣ ಹೇಳ್ತಾರೆ. ಆಯ್ತು ಅಂತ ಅನ್ಕೊಂಡು ನಾನು ನನ್ ಮನ್ಸಲ್ಲಿರೋ ಭಾವನೆನೆಲ್ಲ ಝಾನ್ಸಿ ಮೇಡಮ್ಗೆ ಹೇಳ್ಬಿಟ್ಟೆ ಕಣೋ ಅಂತ ರಾಘು ಹೇಳ್ತಾರೆ. ನೀನು ನನ್ ಮಗ ಇದೆಯಾ ಬಿಡು ಅಂತ ತರುಣ ಹೇಳ್ತಾರೆ. ಲೋ ಸುಮ್ನಿರೋ, ನನ್ ಮನ್ಸಲ್ಲಿರೋದೆಲ್ಲ ಹೇಳ್ಕೊಬಿಟ್ಟು ನಂಗೆ ಈಗ ಟೆನ್ಷನ್ ಆಗ್ತಿದೆ ಅಂತ ರಾಘು ಹೇಳ್ತಾರೆ. ತಲೆ ಕೆಡ್ಸ್ಕೊಬೇಡ ಬಿಡು, ಇಷ್ಟ ದಿನ ನಿನ್ ಮನ್ಸಲ್ಲಿ ಅವ್ರನ್ನ ಇಟ್ಟಿದ್ಯೋ ಇಲ್ವೋ ಅಂತ ಹೇಳಿ ಕ್ಲಾರಿಟಿ ಇಲ್ದೇನೆ ನಿಂಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ. ಇನ್ನು ನಿನ್ ಮನ್ಸಲ್ಲಿ ಝಾನ್ಸಿಗೆ ಇಷ್ಟೊಂದ್ ಪ್ರೀತಿ ಇದೆ ಅಂತ ಝಾನ್ಸಿ ಗೊತ್ತಾದ್ಮೇಲೆ ನಿನ್ನ ಬಿಟ್ಕೊಳ್ಳೋ ಮಾತೇ ಇಲ್ಲ ಬಿಡು ನಾ ಹೇಳ್ತಾರೆ. ಆಗ ರಾಘು ಶಾಕ್ ಆಗ್ತಾರೆ. ಸರಿ ಕಣಪ್ಪ, ನಾನ್ ನಿನ್ ಹೊಡ್ತೀನಿ, ಇಬ್ಬಿಬ್ರಿದ್ದಾರೆ ಅಂತ ಈ ತರುಣನ ಮರ್ತ್ ಬಿಡ್ಬೇಡ ಅಂತ ಇಲ್ಲಿ ತರುಣ ಹೇಳ್ತಾರೆ. ಲೋ ಹೋಗೋ ಸುಮ್ನೆ ಅಂತ ರಾಘು ಹೇಳ್ತಾರೆ. ಆಮೇಲೆ ತರುಣ ಅಲ್ಲಿಂದ ಹೋಗ್ತಾರೆ. ಇಲ್ಲಿ ಝಾನ್ಸಿ ಟೆರೆಸ್ ಮೇಲೆ ಇರ್ತಾರೆ. ಅಲ್ಲಿ ರಾಯ್ ಬರ್ತಾರೆ. ರಾಯ್ ಬಂದು ಮೇಡಮ್ ಸ್ವೀಟ್ ತಗೊಳ್ಳಿ ಅಂತ ಹೇಳ್ತಾರೆ. ಯಾಕೆ ರಾಯ್ ಸ್ವೀಟ್ ಅಂತ ಝಾನ್ಸಿ ಹೇಳ್ತಾರೆ. ಇನ್ನೇನ್ ಮೇಡಮ್ ಫಸ್ಟ್ ನೈಟ್ ಎಲ್ಲ ಆಯ್ತಲ್ಲ ಅದಕ್ಕೆ ಸ್ವೀಟ್ ಅಂತ ರಾಯ್ ಹೇಳ್ತಾರೆ. ಆಗ ಝಾನ್ಸಿ ಈ ತರ ಫಸ್ಟ್ ನೈಟ್ ಆಗಿಲ್ಲ, ಅನಿತಾ ಬಂದಿದೆ ಎಲ್ಲ ಹೇಳ್ತಾರೆ. ಅಲ್ಲ ಮೇಡಮ್, ಕೈಯಲ್ಲಿ ಕಂಕಣ ಕಟ್ಟಿರ್ಬೇಕಾದ್ರೆ ಈ ತರ ಎಲ್ಲ ನೆಗೆಟಿವ್ ಯಾಕಾಯ್ತು ಅಂತ ರಾಯ್ ಯೋಚನೆ ಮಾಡ್ತಾ ಇಲ್ಲಿ ಝಾನ್ಸಿ ಕೈನ ರಾಯ್ ನೋಡ್ತಾರೆ. ಆಗ ಅಲ್ಲಿ ಕಂಕಣ ಇರಲ್ಲ. ಮೇಡಮ್ ನಾನ್ ಕಟ್ಟಿರೋ ಕಂಕಣ ಎಲ್ಲಿ ಅಂತ ಇಲ್ಲಿ ರಾಯ್ ಕೇಳ್ತಾರೆ. ಅದು ರಾಯ್ ನಿನ್ನೆ ರಾತ್ರಿ ಸಂಗೀತ ಬಳೆ ಹಾಕ್ಬೇಕಾದ್ರೆ ತೆಗೆದ್ಬಿಟ್ಲು ಅಂತ ಝಾನ್ಸಿ ಹೇಳ್ತಾರೆ. ಛೇ ಮೇಡಮ್, ಎಂತ ಕೆಲ್ಸ ಮಾಡ್ಬಿಟ್ರಿ, ಅದಿರೋವರೆಗೂ ನಿಮ್ಮ ಮತ್ತೆ ನಿಮ್ ಮನೆಯವ್ರ ಮಧ್ಯೆ ಎಲ್ಲ ಸರಿ ಹೋಗಿ ನಿಮ್ ಸಂಸಾರ ಶುರು ಆಗೋವರೆಗೂ ಮಾಡಿತ್ತು, ಅದನ್ನ ಬಿಚ್ಚಿಟ್ಟು ನೀವು ರೂಮ್ಗೆ ಹೋಗಿರೋದ್ರಿಂದಾನೆ ಈಗಾಗಿರೋದು ಅಂತ ರಾಯ್ ಹೇಳ್ತಾರೆ. ನಂಗದೆಲ್ಲ ಗೊತ್ತಿಲ್ಲ ರಾಯ್, ಒಟ್ನಲ್ಲಿ ನಾನು ಈ ಚಾಲೆಂಜ್ ಅಲ್ಲಿ ಗೆಲ್ಬೇಕು ಅಂತ ಝಾನ್ಸಿ ಹೇಳ್ತಾರೆ. ಮೇಡಮ್ ಅಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಬೇಡಿ, ನಿಮ್ ಒಳಗಡೆ ಇರೋ ಹಳೆ ಝಾನ್ಸಿನ ಕರ್ಸಿ, ಆಗ ಈ ಚಾಲೆಂಜ್ ಅಲ್ಲಿ ಗೆಲ್ತೀರಾ ಅಂತ ಹೇಳಿ ರಾಯ್ ಆಲ್ ದ ಬೆಸ್ಟ್ ಹೇಳಿ ಹೋಗ್ತಾರೆ. ಆಚೆ ಮನೆಯವರೆಲ್ಲ ಬ್ಯಾಂಡ್ ಸೆಟ್ ಕರ್ಸಿರ್ತಾರೆ. ಹಾಗೆ ಇಲ್ಲಿ ಪಲ್ಲವಿ ಆರತಿ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ಗಣಪ ಅಂತೂ ಫುಲ್ ಡ್ಯಾನ್ಸ್ ಮಾಡ್ತಿರ್ತಾರೆ. ಏನಿದು ಸಂಗೀತ ಇದೆಲ್ಲ ಅಂತ ಝಾನ್ಸಿ ಕೇಳ್ತಿರೆ. ನಂಗೆ ಗೊತ್ತಿಲ್ಲ ಅದಕ್ಕೆ ಅಂತ ಸಂಗೀತ ಹೇಳ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ಆಟೋ ಇಂದ ಅನಿತಾ ಇಳ್ದು ಬರ್ತಾರೆ. ಅನಿತಾ ನೋಡಿ ಶಾಕ್ ಆಗ್ತಾರೆ ಝಾನ್ಸಿ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಫನ್ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.